ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಿಸ್ಟೋರಿಕ್ ಐಕ್ಯೂ ಚಾನಲ್. ಫ್ರೆಂಡ್ಸ್, ಇಂಡಿಯನ್ ಸ್ಟೋನ್ ಏಜ್ ಅಥವಾ ಇಂಡಿಯನ್ ಪ್ರೀ ಹಿಸ್ಟ್ರಿ ಸೀರೀಸ್ ನ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ. ಯಾರು ಆ ಒಂದು ಸೀರೀಸ್ ನ ವಾಚ್ ಮಾಡಿಲ್ಲ, ಹೋಗ್ಬಿಟ್ಟು ಸ್ಟಡಿ ಮಾಡಿ ಅಂತ ಹೇಳ್ತಾ, ಇಂದಿನ ತರಗತಿಯಲ್ಲಿ ದ ಅನ್ಟೋಲ್ಡ್ ಹಿಸ್ಟ್ರಿ ಆಫ್ ರಾಬರ್ಟ್ ಬ್ರೂಸ್ ಫೂಟ್ ಅವ್ರ ಬಗ್ಗೆ ಸ್ಟಡಿ ಮಾಡೋಣ. ಮೊದಲಿಗೆ ಇವರ ಆರಂಭಿಕ ಜೀವನ. ಜನನ 1834ರಲ್ಲಿ ಆಗುತ್ತೆ. ನಂತರ 1912ರಲ್ಲಿ ನಿಧನ, ಭಾರತದಲ್ಲೇ ನಿಧನ ಹೊಂದಿರೋದು. ಡೆಸಿಗ್ನೇಷನ್ ನ ನೋಡಿದಾಗ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅಂತಾನೆ ಹೇಳ್ಬೋದು. ಬ್ರಿಟಿಷ್ ಜಿಯಾಲಜಿಸ್ಟ್, ಆಂಥ್ರೋಪಾಲಜಿಸ್ಟ್, ಎಥ್ನಾಲಜಿಸ್ಟ್, ಪೇಲಿಯೋಂಟಾಲಜಿಸ್ಟ್, ಮ್ಯೂಸಿಯಾಲಜಿಸ್ಟ್, ಆರ್ಟಿಸ್ಟ್ ಮತ್ತೆ ಅಂಡ್ ಆರ್ಕಿಯಾಲಜಿಸ್ಟ್ ಆಲ್ಸೋ. ನಾವು ಇವರ ಒಂದು ವ್ಯಕ್ತಿತ್ವವನ್ನ ಈ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಓಕೆ, ನಂತರ ಸಿಗ್ನಿಫಿಕೆನ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ. ಭಾರತದ ಇತಿಹಾಸದಲ್ಲಿ ಇವರ ಮಹತ್ವದ ಹೆಜ್ಜೆ ಗುರುತು ಏನಿದೆ ಅಂತ ನೋಡಿದಾಗ, ದ ಪೈನಿಯರ್ ಆಫ್ ಸೌತ್ ಇಂಡಿಯನ್ ಜಿಯಾಲಜಿ, ದ ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ, ಇದನ್ನ ನೆಕ್ಸ್ಟ್ ಅಧ್ಯಯನ ಮಾಡೋಣ. ದ ಫಾದರ್ ಆಫ್ ವಿಕ್ಟೋರಿಯನ್ ಆಂಥ್ರೋಪಾಲಜಿ. ಆಂಥ್ರೋಪಾಲಜಿ ಸಬ್ಜೆಕ್ಟ್ ನಲ್ಲಿ ಇಂಟರ್ ಡಿಸಿಪ್ಲಿನ್ ಇದೆ. ಇಂಟರ್ ಡಿಸಿಪ್ಲಿನ್ ಸಬ್ಜೆಕ್ಟ್ ನಲ್ಲಿ ವಿಕ್ಟೋರಿಯನ್ ಆಂಥ್ರೋಪಾಲಜಿಯ ಪಿತಾಮಹ ಕೂಡ ಹೌದು. ನಂತರ ಕೊಲೋನಿಯಲ್ ಪೀರಿಯಡ್ ಅಲ್ಲಿ ಗಾಯಕ್ವಾಡ್ ಮತ್ತೆ ಮೈಸೂರು ಸಂಸ್ಥಾನಗಳಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯನ್ನ ಇವರು ಸ್ಥಾಪಿಸಿರ್ತಾರೆ. ಹಾಗಾಗಿ ಇವರ ಒಂದು ಸಿಗ್ನಿಫಿಕೆನ್ಸಸ್ ನಾವಿಲ್ಲಿ ಕಾಣಬಹುದು. ಫ್ರೆಂಡ್ಸ್, ರಾಬರ್ಟ್ ಬ್ರೂಸ್ ಫೂಟ್ ರವರ ಒಂದು ರಿಮಾರ್ಕೆಬಲ್ ಜರ್ನಿಯನ್ನ ನೋಡೋದಾದ್ರೆ, ಇವರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ 1858ರಲ್ಲಿ ಜಾಯಿನ್ ಆಗ್ತಾರೆ. ಒಟ್ಟು 33 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ನಂತರ 1863 ಮೇ 30ರಲ್ಲಿ, ಗೊತ್ತಿದೆ, ಮದ್ರಾಸ್ನ ಪಲ್ಲವರೆಂಬಲ್ಲಿ ಇವರು ಹ್ಯಾಂಡ್ ಆಕ್ಸ್ ನ ಕಂಡಿಡ್ದಿರೋದು. ಅದು ಸ್ಪೆಷಲಿ ಬಿಲಾಂಗ್ ಟು ಪೇಲಿಯೋಲಿಥಿಕ್ ಹ್ಯಾಂಡ್ ಆಕ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಉಪಕರಣ ಏಷ್ಯಾ ಖಂಡದಲ್ಲಿಯೇ ಪ್ರಪ್ರಥಮ ಬಾರಿಗೆ ಪತ್ತೆ ಹಚ್ಚಲ್ಪಟ್ಟಂತಹ ಮೊದಲ ಶಿಲಾಯುಗದ ಉಪಕರಣ ಅಂತಾನೆ ಹೇಳ್ಬೋದು. ಇಲ್ಲಿ ಡೇಟ್ ನ ಮೆನ್ಷನ್ ಮಾಡಿದೀನಿ, ಇದು ಇಂಪಾರ್ಟೆಂಟ್, ಸ್ವಲ್ಪ ಮೆನ್ಷನ್ ಮಾಡ್ಕೊಳ್ಳಿ. ನಂತರ ಫಸ್ಟ್ ಟು ಅಡಾಪ್ಟ್ ದಿ 3H ಸಿಸ್ಟಮ್. ನೋಡಿ, ಉತ್ಖನನದಲ್ಲಿ ಅಥವಾ ಭಾರತದ ಪ್ರಾಗಿತಿಹಾಸ ಕಾಲವನ್ನ ಅಧ್ಯಯನ ಮಾಡ್ಬೇಕಾದ್ರೆ ರಾಬರ್ಟ್ ಬ್ರೂಸ್ ಫೂಟ್ ರವರು ಪ್ರಪ್ರಥಮ ಬಾರಿಗೆ 3H ಸಿಸ್ಟಮ್ ನ ಅವರು ಅಳವಡಿಸ್ಕೊಂತಾರೆ. 3H ಸಿಸ್ಟಮ್ ಅಂದ್ರೆ ಏನು, ಅದನ್ನ ಕಂಡಿಡ್ದವ್ರು ಯಾರು, ಅದಕ್ಕೆ ವ್ಯಾಖ್ಯೆ ನೀಡಿದವ್ರು ಯಾರು ಅನ್ನೋದನ್ನ ನಾವು ಪ್ರೀ ಹಿಸ್ಟೋರಿಕ್ ಇಂಡಿಯಾ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಾನು ಇನ್ ಡೀಟೇಲ್ ಆಗಿ ತಿಳಿಸಿದ್ದೀನಿ. ನಂತರ ದ ಫಸ್ಟ್ ಟು ಸ್ಟಡಿ ದ ಸಂಗನಕಲ್ಲು ನಿಯೋಲಿಥಿಕ್ ಏಜ್. ನೂತನ ಶಿಲಾಯುಗದ ನೆಲೆ ಸಂಗನಕಲ್ಲನ್ನು ಸಹ ಕಂಡಿಡಿದವರು ಇವರೇನೆ. ನಂತರ ದ ಫಸ್ಟ್ ಟು ಡಿಸ್ಕವರ್ ಅರ್ಲಿ ಸ್ಟೋನ್ ಏಜ್ ಅಂದ್ರೆ ಲೋಯರ್ ಪೆಲಿಯೋಲಿಥಿಕ್ ಏಜ್ ಇದೆಯಲ್ಲ, ಆ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತಹ ಪುರಾತತ್ವ ನೆಲೆಗಳನ್ನು ಸಹ ಇವರೇ ಕಂಡಿಡಿದಿದ್ದು. ನಂತರ ಹಿ ವಾಸ್ ದಿ ಫಸ್ಟ್ ಟು ಇಂಟಿಗ್ರೇಟ್ ನಿಯೋಲಿಥಿಕ್ ಹ್ಯಾಬಿಟೇಷನ್ ಸೈಟ್ಸ್ ಅಂಡ್ ಆಶ್ ಮೋಡ್ಸ್ ಅಂದ್ರೆ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ನೆಲೆಗಳಲ್ಲಿ ಸಿಕ್ಕಂತಹ ಬೂದಿ ದಿಬ್ಬಗಳ ನಡುವಿನ ಒಂದು ಸಂಬಂಧವನ್ನ ಪ್ರಪ್ರಥಮ ಬಾರಿಗೆ ಅಧ್ಯಯನ ಮಾಡಿದವರು ಸಹ ಇವರೇನೆ. ನಂತರ ಗುಜರಾತಿನ ಸಾಬರ್ಮತಿ ಮತ್ತು ಮಾಹಿ ನದಿಗಳನ್ನು ಸಹ ಇವರೇ ಪತ್ತೆ ಹಚ್ಚಿರೋದು. ಫ್ರೆಂಡ್ಸ್, ಪ್ರಪ್ರಥಮ ಬಾರಿಗೆ ಬಿಲ್ಲಾಸುಗ್ರಾಮ್ ನೆಲೆಯಲ್ಲಿ ಉತ್ಖನನವನ್ನ ಕೈಗೊಳ್ಳುವ ಮೂಲಕ ರಾಬರ್ಟ್ ಬ್ರೂಸ್ ಫೂಟ್ ಅವರು ಪ್ಲಿಸ್ಟೋಸಿನ್ ಏಜ್, ಭೂವೈಜ್ಞಾನಿಕ ಕಾಲಮಾನವಾದಂತಹ ಪ್ಲಿಸ್ಟೋಸಿನ್ ಏಜ್ ಗೆ ಸಂಬಂಧಪಟ್ಟಂತಹ ಒಂದು ಪ್ರಾಣಿಗಳ ಅವಶೇಷವನ್ನ ಇವರು ಪತ್ತೆ ಹಚ್ಚಿದ್ದಾರೆ. ನಂತರ 1863ರಿಂದ 1892ರವರೆಗೆ ದಕ್ಷಿಣ ಭಾರತದಲ್ಲಿ ಭಾರತದ ಪ್ರಾಗಿತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಂತಹ ಒಟ್ಟು 459 ನೆಲೆಗಳನ್ನ ಇವರು ಪತ್ತೆ ಹಚ್ತಾರೆ. ಅದರಲ್ಲಿ 42 ನೆಲೆಗಳು ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತವೆ, 252 ನೆಲೆಗಳು ನವಶಿಲಾಯುಗಕ್ಕೆ ಸಂಬಂಧಿಸಿವೆ, ಉಳಿದವೆಲ್ಲ ಐರನ್ ಏಜಿಗೆ ಸಂಬಂಧಿಸಿವೆ. ನೋಡಿ, ಇವರ ಒಂದು ಗ್ರೇಟ್ ವರ್ಕ್ ಇಷ್ಟರಲ್ಲೇ ಗೊತ್ತಾಗುತ್ತೆ ನಮ್ಗೆ. ನಂತರ ಇವರು ಎಕ್ಸ್ಕವೇಷನ್ ಮೆಥಡ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂದ್ರೆ ಸ್ಟ್ರಾಟಿಗ್ರಫಿ ಅಂದ್ರೆ ಸ್ತರ ವಿಂಗಡಣಾ ಪದ್ಧತಿ ಅಂತ ಕರಿತೀವಲ್ಲ ಅದು. ನಂತರ ಡೇಟಿಂಗ್ ಮೆಥಡ್ಸ್, ರೇಡಿಯೋಮೆಟ್ರಿಕ್ ಡೇಟಿಂಗ್, C14 ಅಂತ ಕರಿತೀವಲ್ಲ ಅದು, ಪೇಲಿಯೋಮ್ಯಾಗ್ನೆಟಿಕ್ ಡೇಟಿಂಗ್, ನಂತರ ಕಾಸ್ಮೋಜೆನಿಕ್ ನ್ಯೂಕ್ಲಿಯಿಕ್ ಡೇಟಿಂಗ್ ಮೆಥಡ್. ಓಕೆ, ಎಕ್ಸ್ಕವೇಟೆಡ್ ಸೈಟ್ಸ್. ಫ್ರೆಂಡ್ಸ್, ಡಿಸ್ಕವರಿಗೂ ಎಕ್ಸ್ಕವೇಷನ್ಗೂ ಡಿಫ್ರೆನ್ಸ್ ಇದೆ. ಓಕೆ, ಮೇಜರ್ ಎಕ್ಸ್ಕವೇಟೆಡ್ ಸೈಟ್ಸ್ ನ ನೋಡೋದಾದ್ರೆ ಪಲ್ಲವರಂ, ಬಿಲ್ಲಸುಗ್ರಾಮ್, ಸಂಗನಕಲ್ಲು, ಟೆರಿ ಕೇವ್ಸ್, ಬೆಲ್ಲಾ ಕೇವ್ಸ್, ಅತಿರಂಪಕ್ಕಂ ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ನೆಲೆಗಳನ್ನ ಇವರು ಎಕ್ಸ್ಕವೇಷನ್ ಮಾಡಿದ್ದಾರೆ.
ಫ್ರೆಂಡ್ಸ್, ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ವಾಚ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೈ ಆಗಿ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಬೆಂಬಲ ನನಗೆ ಅತ್ಯಗತ್ಯ ಅಂತ ಹೇಳ್ತಾ, ರಾಬರ್ಟ್ ಬ್ರೂಸ್ಫುಟ್ ರವರ ಒಂದು ಸಾಹಿತ್ಯಿಕ ಕೊಡುಗೆಗಳು ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆನ್ ದಿ ಅಕರೆನ್ಸ್ ಆಫ್ ಸ್ಟೋನ್ ಇಂಪ್ಲಿಮೆಂಟ್ಸ್ ಇನ್ ಲ್ಯಾಟರಿಟಿಕ್ ಇನ್ಫಾರ್ಮೇಶನ್ಸ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ಮದ್ರಾಸ್ ಅಂಡ್ ನಾರ್ತ್ ಆರ್ಕಾಟ್ ಡಿಸ್ಟ್ರಿಕ್ಟ್ 1866. ನಂತರ ಡಿಸ್ಕವರಿ ಆಫ್ ಪ್ರಿಹಿಸ್ಟೋರಿಕ್ ರಿಮೆನ್ಸ್ ಇನ್ ಇಂಡಿಯಾ, ದಿಸ್ ಇಸ್ ಇಂಪಾರ್ಟೆಂಟ್. ಇದನ್ನ UGC ನೆಟ್ ಆರ್ಕಿಯಾಲಜಿನಲ್ಲೂ ಕೇಳಿದ್ದಾರೆ, ಯಾಕಂದ್ರೆ ಪ್ರಾಗಿತಿಹಾಸದ ಪಿತಾಮಹ ಅಲ್ವಾ, ಹಾಗಾಗಿ ಪಬ್ಲಿಷ್ಡ್ ಡೇಟ್ ಕೂಡ ಹಾಕಿದ್ದೀನಿ 1873. ನಂತರ ದ ಜಿಯಾಲಜಿ ಆಫ್ ಅನಂತಪುರ್ ಡಿಸ್ಟ್ರಿಕ್ಟ್, ಸಮ್ ರೀಸೆಂಟ್ ನಿಯೋಲಿಥಿಕ್ ಅಂಡ್ ಪೆಲಿಯೋಲಿಥಿಕ್ ಫೈಂಡ್ಸ್ ಇನ್ ಸದರ್ನ್ ಇಂಡಿಯಾ 1887. ನೋಡಿ, ಇದು ಕೂಡ ಕೇಳಿದ್ದಾರೆ. ಇದೆರಡು ಇಂಪಾರ್ಟೆಂಟ್, ಆಲ್ರೆಡಿ ಬಂದಿದ್ದಾವೆ ಬುಕ್ಸ್ ಅಲ್ಲಿ. ಜಿಯಾಲಜಿ ಆಫ್ ಬಳ್ಳಾರಿ ಡಿಸ್ಟ್ರಿಕ್ಟ್ 1895. ಫ್ರೆಂಡ್ಸ್, ಇದರ ಜೊತೆಗೆ ಸಂಗನಕಲ್ಲು ನೆಲೆಯಲ್ಲಿ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇದನ್ನ 2021ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಷ್ಟು ಇವರ ಬಗ್ಗೆ ನಾವು ಅಧ್ಯಯನ ಮಾಡಿದೀವಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.